ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ, ಖುಷಿಯಾಗಿದ್ದೀರಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವೆಲ್ಲರೂ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹಾರೈಸ್ತೀನಿ. ಈ ವಿಡಿಯೋ ಮತ್ತೊಂದು ಆಡಿಯೋ ಬುಕ್ ಆಗಿದೆ ಫ್ರೆಂಡ್ಸ್. ತೇಜಸ್ವಿಯವರ ಪರಿಸರದ ಕಥೆ ಪುಸ್ತಕದಿಂದ ಆಯ್ದ ಮತ್ತೊಂದು ಹಾಸ್ಯಭರಿತ ಆದರೆ ಚಿಂತನೆಗೆ ಹಚ್ಚುವಂತಹ ಕಥೆಯನ್ನು ನಾನು ನಿಮಗಾಗಿ ತಂದಿದ್ದೇನೆ. ಅದು ಸಂಬಳಕ್ಕೆ ಸಿಕ್ಕಿಕೊಂಡ ದೆವ್ವ ಕತೆ. ಬನ್ನಿ, ದೆವ್ವ ಹೇಗೆ ಸಂಬಳಕ್ಕೆ ಸಿಕ್ಕಾಕೊಳ್ತು, ಸಂಬಳ ಕೊಟ್ಟವ್ರು ಯಾರು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ನಿಮ್ಮೆಲ್ರಿಗೂ ರೂಲ್ಸ್ ಗೊತ್ತಿದೆ ಅಲ್ವಾ? ಕೇಳುವಿಕೆಯಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಬೇಕು ಮತ್ತು ಕೇಳ್ತಾ ಇರುವಂತಹ ದೃಶ್ಯಗಳನ್ನು ನಿಮ್ಮ ಮನೋಭೂಮಿಕೆಯಲ್ಲಿ ಚಿತ್ರಿಸ್ಕೊಳ್ಬೇಕು, ಅಂದರೆ ಕಲ್ಪಿಸ್ಕೊಳ್ಬೇಕು. ನೀವೇ ಅಲ್ಲಿ ನಿಂತು ಆ ದೃಶ್ಯಗಳನ್ನು ನೋಡ್ತಿದ್ದೇರೇನೋ ಅನ್ನುವ ಮಟ್ಟಕ್ಕೆ ಕಥೆಯಲ್ಲಿ ತಲ್ಲೀನರಾಗಬೇಕು. ಓಕೆ, ಸಿದ್ಧರಾಗಿದ್ದೀರಿ ಅಲ್ವಾ? ಈ ಕಥೆಯಲ್ಲಿ ಬರುವಂತಹ ಮಾರ ಎನ್ನುವ ವ್ಯಕ್ತಿ ತೇಜಸ್ವಿಯವರ ಮನೆ ತೋಟಗಳನ್ನು ಕಾವಲು ಕಾಯುವಂತಹ ವಯಸ್ಸಾದ ವ್ಯಕ್ತಿ. ಬನ್ನಿ, ಕಥೆಯನ್ನು ಪ್ರಾರಂಭ ಮಾಡೋಣ. ಮಾರ, ಮಾರ, ಏನ್ರಯ್ಯ, ಎಲ್ಲಿದ್ದೀಯೋ? ಇಲ್ಲೇ ಇದ್ದೀನಲ್ಲ. ಥು, ಎಲ್ಲೋ ಕಣ್ಣಿಗೆ ಕಾಣೋದಿಲ್ವಲ್ಲೋ. ಮಾರ ಹಲಸಿನ ಮರಗಳ ಕೆಳಗೆ ತರಗೆಲೆಗಳ ಹಾಸಿನಲ್ಲಿ ಮಲಗಿ ನಿದ್ದೆ ಮಾಡುತ್ತಿದ್ದವ ನನ್ನ ಕಣ್ಣಿಗೆ ಕಾಣಲು ಎದ್ದು ಕುಳಿತ. ತುಂಬ ವಯಸ್ಸಾದ ಅವನ ಶರೀರ ಎಷ್ಟೊಂದು ಕುಗ್ಗಿತ್ತೆಂದರೆ ತರೆಗೆಲೆಗಳ ನಡುವೆ ಹುಗಿದು ಹೋದಂತೆ ನೆಲಮಟ್ಟಕ್ಕೆ ಇದ್ದುದರಿಂದ ಅವನ ಅಶರೀರವಾಣಿ ಕೇಳುತ್ತಿದ್ದೇ ಹೊರತು ಆಸಾಮಿಯ ಶರೀರ ಕಾಣುತ್ತಿರಲಿಲ್ಲ. 2-3 ಸಲ ಕೂಗಿದ ಮೇಲೆ ಎದ್ದು ಕುಳಿತ. ಮಾರ, ಏನ್ರಯ್ಯ? ನನ್ನ ಚಪ್ಪಲಿಯಲ್ಲೋ? ನಿಮ್ಮ ಚಪ್ಪಲಿ ನಾನ್ಯಾಕೆ ಕದೀಲಿ ಹೇಳಿ? ಮತ್ತೆ ಎಲ್ಲಿ ಹೋಯ್ತು? ಅದೆಲ್ಲಿ ಹಾಕಿದಿರೋ ನೋಡಿ. ನಿಮ್ಮ ಕಾಲಿನ ಚಪ್ಪಲಿ ನನಗೆ ಆಗ್ತದಾ? ಹಾಗಾದರೆ ನಿನ್ನ ಅಳತೆಗೆ ಇದ್ದಿದ್ರೆ ಕದಿಯುತ್ತಿದ್ದೇನು? ಹಾಗಲ್ಲಯ್ಯ, ಕದ್ರೆ ಏನು ಪ್ರಯೋಜನ ನನಗೆ? ನೋಡೋ ಮಾರ, ನಿನ್ನ ಇವಾಗ ಚಪ್ಪಲಿ ಕದ್ದೆ ಅಂತ ಹೇಳಿದ್ನಾ? ನೀನು ಮನೆ ಎದುರು ಗುಡಿಸ್ತಾ ಮಾಡ್ತಾ ಇರ್ತೀಯಲ್ಲ, ಆಗ ನಾನು ಬಿಟ್ಟಿದ್ದನ್ನು ಎಲ್ಲಾದರೂ ನೋಡಿದೀಯಾ ಅಂತ ಕೇಳಿದ್ರೆ ನೀನು ನಾನ್ಯಾಕೆ ಕದೀಲಿ ಅಂತ ಜಗಳ ಶುರು ಮಾಡಿದೀಯ. ಕಳ್ಳನ ಮನಸ್ಸು ಹುಳ್ಳುಗೆ ಅಂತಾರೆ. ನಿನ್ನ ಮಾತು ನೋಡಿದರೆ ನೀನು ಕದ್ದಿದ್ರೂ ಇರಬಹುದು. ಹೌದೌದು, ಕದ್ದಿದ್ದೀನಿ. ಕಳ್ಳರನ್ನ ಮನೆ ಒಳಗೆ ಅನ್ನ ಹಾಕಿ ಸಾಕೊಂಡು ನನ್ನ ಮೇಲೆ ಗುಮಾನಿ ಮಾಡ್ತಿರಲ್ಲ. ಇರ್ಲಿ ನೋಡಿ, ಒಂದು ಚಪ್ಪಲಿ ಇಲ್ಲಿದೆ. ಕಳ್ಳರು ಒಂದು ಚಪ್ಪಲಿ ಬಿಟ್ಟು ಇನ್ನೊಂದು ಕದೀತಾರಾ? ಈ ಹಾಳು ನಾಯಿ ಮರಿ ದೆಸೆಯಿಂದ ನನ್ನ ತಲೆ ಮೇಲೆ ಕಳ್ತನ ಬಂತು ಎಂದು ಚಪ್ಪಲಿ ಕದ್ದ ಕಿವಿಗೆ ಬೈಯುತ್ತಾ ಇನ್ನೊಂದು ಚಪ್ಪಲಿ ಹುಡುಕತೊಡಗಿದ. ಮರದ ನೆರಳಿನಲ್ಲಿ ಸುಖನಿದ್ರೆಯಲ್ಲಿದ್ದ ಅವನಿಗೆ ಎದ್ದು ಚಪ್ಪಲಿ ಹುಡುಕುವುದು ಸುತಾರಾಮ್ ಇಷ್ಟವಿರಲಿಲ್ಲ. ಮಾರ ಮನಸ್ಸು ಮಾಡಿದ್ದರೆ ನಮ್ಮ ಮನೆ ಬಳಿ ಏನನ್ನು ಬೇಕಾದರೂ ಕದಿಯಬಹುದಿತ್ತು. ಆದರೆ ಎಂದೂ ಏನನ್ನೂ ಅವನು ಕದ್ದವನಲ್ಲ. ಕದಿಯುವ ಪ್ರಲೋಭನೆಯೇ ಉದಿಸದಷ್ಟು ವಯಸ್ಸಾಗಿತ್ತು ಅವನಿಗೆ. ಅವನಿಗೂ ಚಪ್ಪಲಿ ಕಾಣೆಯಾದುದಕ್ಕೂ ಯಾವ ಸಂಬಂಧವೂ ಇಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತಿದ್ದರೂ ಅವನು ಅದಕ್ಕೆ ಯಾವುದೋ ರೀತಿಯಲ್ಲಿ ಜವಾಬ್ದಾರ ಎಂದು ಆಪಾದಿಸದಿದ್ದರೆ ಅವನು ಮಲಗಿದ್ದಲ್ಲಿಂದ ಏಳುತ್ತಲೇ ಇರಲಿಲ್ಲ. ಅಷ್ಟೊಂದು ವಿರಾಮ ಜೀವಿ ಅವನು. ನಾಯಿ ಮರಿಗಳು ಯಾವುದೋ ಒಂದು ವಯಸ್ಸಿನಲ್ಲಿ ಈ ರೀತಿ ಕಳ್ಳತನಕ್ಕೆ ಇಳಿಯುವುದನ್ನು ನೋಡಿದ್ದೇನೆ. ಕಿವಿ ಸಹ ಮನೆಯ ಬಳಿ ಸಿಕ್ಕುವ ಚಪ್ಪಲಿ, ಪೊರಕೆ ಇತ್ಯಾದಿ ಸಣ್ಣ ಪುಟ್ಟ ಸಾಮಾನುಗಳನ್ನು ಕದ್ದು ತೋಟಕ್ಕೆ ಹೊತ್ತುಕೊಂಡು ಹೋಗಿ ಅಲ್ಲಿ ಯಾವುದಾದರೂ ಮರದ ನೆರಳಿನಲ್ಲಿ ಕುಳಿತು ಕಚ್ಚಿ ಕಚ್ಚಿ ತುಂಡು ಮಾಡಿ ಬಿಸಾಕುತ್ತಿತ್ತು. ಸಾಧಾರಣವಾಗಿ ಚಪ್ಪಲಿಗಳೇ ಅದಕ್ಕೆ ಕದಿಯಲು ಸಿಗುತ್ತಿದ್ದುದು. ಮನೆಗೆ ಬರುವ ಅತಿಥಿಗಳ ಸುಗಂಧಪೂರಿತ ಕಾಲು ಚೀಲಗಳಂತೂ ಅದಕ್ಕೆ ಅತ್ಯಂತ ಪ್ರಿಯವಾದ ವಸ್ತು. ಅದನ್ನು ಕೊಳೆಯುತ್ತಿರುವ ಯಾವುದೋ ಪ್ರಾಣಿಯ ಚರ್ಮ ಎಂದು ತಿಳಿಯುತ್ತಿತ್ತೋ ಏನೋ. ಬಂದವರು ಮಾತು ಮುಗಿಸಿ ನಮಸ್ಕಾರ ಹೇಳಿ ಆಚೆ ಹೋದವರು ಎಷ್ಟು ಹೊತ್ತಾದರೂ ನಿರ್ಗಮಿಸದೆ ಅಂಗಳದಲ್ಲೇ ಆಚೀಚೆ ಅಡ್ಡಾಡುತ್ತಿದ್ದರೆ ನನಗೆ ಕೂಡಲೇ ಇವರ ಕಾಲು ಚೀಲ ನಾಪತ್ತೆಯಾಗಿದೆ ಎಂದು ಹೊಳೆಯುತ್ತಿತ್ತು. ಸರಿ, ನಾನು, ಮಾರ, ಪ್ಯಾರ ಎಲ್ಲ ಅಂಗಳದಲ್ಲಿ ತೋಟದಲ್ಲಿ ಹುಡುಕಾಟ ಪ್ರಾರಂಭಿಸುತ್ತಿದ್ದೆವು. ನಮ್ಮ ಹುಡುಕಾಟದ ಪರಿಯನ್ನ ನೋಡಲಾರದೆ ಬಂದವರು ಹೋಗಲಿ ಬಿಡಿ, ಪರವಾಗಿಲ್ಲ ಎಂದೆನ್ನುತ್ತಾ ಖಾಲಿ ಬೂಟುಗಳನ್ನೇ ಹಾಕಿಕೊಂಡು ಸದ್ಯಕ್ಕೆ ಬೂಟುಗಳಾದರೂ ಉಳಿದಿವೆಯಲ್ಲ ಎಂದು ಹರ್ಷಚಿತ್ತರಾಗಿ ನಿರ್ಗಮಿಸುತ್ತಿದ್ದರು. ಕಿವಿಯ ಈ ತಂಟೆಯ ದೆಸೆಯಿಂದ ಅತಿಥಿಗಳು ಯಾರಾದರೂ ಬಂದರೆ ಅವರ ಕ್ಷೇಮ ಸಮಾಚಾರ ಕೇಳುವುದರ ಬದಲು ಅವರ ಪಾದರಕ್ಷೆಗಳಿಗೆ ಹೆಚ್ಚಿನ ಗಮನ ಕೊಟ್ಟು ಜೋಪಾನ ಮಾಡಬೇಕಿತ್ತು. ಇಷ್ಟೆಲ್ಲ ಜಾಗರೂಕತೆ ವಹಿಸಿದರೂ ನನ್ನ ಚಪ್ಪಲಿಗಳು ಯಾವುದೋ ಮೈಮರೆತ ಗಳಿಗೆಯಲ್ಲಿ ನಾಪತ್ತೆಯಾಗಿ ಬಿಡುತ್ತಿದ್ದವು. ವಿರಾಮಜೀವಿಯಾದ ಮಾರನ ನಿದ್ರಾ ಸಮಾಧಿಗೆ ಮಾತ್ರ ಕಿವಿಯ ಕಳ್ಳತನದಿಂದ ಭಂಗ ಬಂದು ಹುಡುಕುವ ಕೆಲಸ ಬೀಳುತ್ತಿತ್ತು. ಅವನು ಕಿವಿಯನ್ನು ಮನಸಾರೆ ಶಪಿಸುತ್ತಿದ್ದ. ಒಮ್ಮೆ ನನ್ನ ಹೊಸ ಚಪ್ಪಲಿಯನ್ನೇ ಕದ್ದೊಯ್ದಾಗಲಂತೂ ಚಪ್ಪಲಿ ತನ್ನದಲ್ಲದಿದ್ದರೂ ಮಾರನಿಗೆ ಸಿಟ್ಟು ತಡೆಯಲಾಗಲಿಲ್ಲ. ಅವನಿಗೆ ಕಿವಿ ಒಯ್ದ ಚಪ್ಪಲಿಗಿಂತ ಇನ್ನೊಂದನ್ನು ಕದಿಯದೆ ಬಿಟ್ಟು ಅದು ನಿರುಪಯುಕ್ತ ಆಗುವಂತೆ ಮಾಡಿತಲ್ಲ ಎನ್ನುವುದು ಬಹಳ ಸಿಟ್ಟಿನ ಸಂಗತಿಯಾಗಿತ್ತು. ಕದಿತಾ ಎರಡನ್ನೂ ಕದಿಬಾರ್ದ.
ಕಳ್ಳರನ್ನ ಕಾಯಲಿ ಅಂತ ಅನ್ನ ಹಾಕಿ ಸಾಕಿದ್ರೆ ಇದೇ ಕಳ್ಳತನ ಶುರು ಮಾಡಿದೆ. ಏನೋ ಉಣ್ಣಾಕೆ ಸಿಕ್ತು, ತಿನ್ನಾಕೆ ಸಿಕ್ತು, ಬಾಯಿ ಹಾಕಿತು ಅಂದರೆ ಒಂಥರ. ಇದಕ್ಕೇನು ಬಂದಿದೆ ಬರ? ಚಪ್ಪಲಿ ಪೊರಕೆ ಹೊತ್ಕೊಂಡು ಹೋಗೋದಿಕ್ಕೆ. ಹೋದ ಜನ್ಮದಲ್ಲಿ ಇದು ಕಳ್ಳ ಆಗಿತ್ತು ಅಂತ ಕಾಣ್ತದೆ. ಅದಕ್ಕೆ ದೇವರು ಈ ಜನ್ಮದಲ್ಲಿ ನಾಯಾಗಿ ಮನೆ ಕಾಯುವಂಥ ಶಾಪ ಕೊಟ್ಟಿದ್ದಾನೆ. ಇದಕ್ಕೆ ಇನ್ನೂ ಹೋದ ಜನ್ಮದ ಚಾಳಿ ಪೂರ್ತಿ ಹೋಗಿಲ್ಲ ಎಂದು ಕೋಲು ತಗೊಂಡು ಕಿವಿಯನ್ನು ಬೆದರಿಸುತ್ತಿದ್ದ. ಮಿಂಚಿನ ಲಾಘವ ಇದ್ದ ಕಿವಿ ಎಂದೂ ಅವನ ಕೋಲಿಗೆ ಸಿಕ್ಕಿರಲಿಲ್ಲ. ಅದು ತಪ್ಪಿಸಿಕೊಂಡು ಓಡಿದ ಹಾಗೂ ಇವನಿಗೆ ಕೋಪ ಮಿಗಿಲಾಗಿ ಇನ್ನಷ್ಟು ಬೈಯುತ್ತಿದ್ದ. ತನ್ನ ಪೂರ್ವ ಜನ್ಮದ ಕರ್ಮಗಳಲ್ಲಿ ಯಾವುದರ ದೆಸೆಯಿಂದ ತನಗೆ ಈ ಪಾಡು ಎಂದು ಆತ್ಮವಿಶ್ಲೇಷಣೆಗೆ ತೊಡಗುತ್ತಿದ್ದ. ಮಾರ ಒಬ್ಬ ಹಳ್ಳಿ ಮುಕ್ಕ, ದಡ್ಡ ಶಿಖಾಮಣಿ ಎಂದು ಮೊದಲು ತಿಳಿದಿದ್ದೆ. ಆದರೆ ಅವನಲ್ಲಿ ಅಸಾಧಾರಣ ತಿಳುವಳಿಕೆಯೊಂದು ಮೂರ್ಖತನದ ಮುಸುಕಿನೊಳಗೆ ಕೆಲಸ ಮಾಡುತ್ತಿತ್ತು. ಇದನ್ನು ಸೂಪರ್ ಇಂಟೆಲಿಜೆನ್ಸ್ ಎನ್ನಬಹುದು. ಹೋದ ಜನ್ಮದಲ್ಲಿ ಕಿವಿ ಕಳ್ಳ ಆಗಿದ್ರೆ ನೀನೇನಾಗಿದ್ದೆ ಎಂದು ಕೇಳಿದೆ. ನಾನಿನ್ನೇನೋ ಪೊಲೀಸ್ನವನಾಗಿರ್ಬೇಕು, ಅದಕ್ಕೆ ಈ ಜನ್ಮದಲ್ಲಿ ತೋಟದ ಕಾವಲು ಕೆಲಸ ಎಂದ. ಒಮ್ಮೆ ಯಾವುದೋ ಮಾತಿಗೆ ಅವನನ್ನು ನಾನು ನಿನಗೆ ದೇವರಲ್ಲಿ ನಂಬಿಕೆ ಇದೆಯಾ ಎಂದು ಕೇಳಿದೆ. ಮಾರನಿಗೆ ಕಣ್ಣಿಗೆ ಕಾಣುವುದು, ಕಾಣದ್ದು, ಮೂರ್ತ ಅಮೂರ್ತಗಳಿಗೆ ಹೆಚ್ಚು ವ್ಯತ್ಯಾಸವೇ ಇರಲಿಲ್ಲ. ಅಮೂರ್ತವಾದ ಗಾಳಿಯೇ ಮೂರ್ತವಾಗಿ ಮೋಡ, ಮೂರ್ತವಾದ ಮೋಡವೇ ಅತಿ ಮೂರ್ತವಾದ ನೀರು. ನನ್ನ ಪ್ರಶ್ನೆಗೆ ಅವನು ಒಂದು ಕ್ಷಣ ಯೋಚಿಸುವ ತೊಂದರೆಯನ್ನೂ ತೆಗೆದುಕೊಳ್ಳಲಿಲ್ಲ. ಒಳ್ಳೆ ಚೆನ್ನಾಗಿ ಹೇಳ್ತೀರಾ, ಅಪ್ಪ ಅಮ್ಮ ಇಲ್ಲದೆ ಮಕ್ಕಳು ಹುಟ್ಟುತ್ತಾವಾ ಎಂದು ನನ್ನನ್ನೇ ಪ್ರಶ್ನಿಸಿ ನನ್ನ ಪ್ರಶ್ನೆಯನ್ನು ಮೌಢ್ಯದ ಪರಮಾವಧಿ ಎಂದು ತಳ್ಳಿ ಹಾಕಿದ. ಮಾರನ ವಿಚಿತ್ರ ತರ್ಕ, ಬುದ್ಧಿಶಕ್ತಿಗಳು ಕಿವಿಯ ಕಳ್ಳತನದ ಕಾಟದಲ್ಲಿ ವ್ಯಕ್ತವಾಗತೊಡಗಿದವು. ನನ್ನ ಹೊಸ ಚಪ್ಪಲಿಯನ್ನು ಕಿವಿ ಕಚ್ಚಿ ತುಂಡು ಮಾಡಿದ ಮೇಲೆ ನಾನು ಇನ್ನೊಂದು ಜೊತೆ ಚಪ್ಪಲಿ ತರಲೇಬೇಕಾಯಿತು. ಅದನ್ನು ತಂದ ಮಾರನೇ ದಿನದಿಂದ ನನಗೆ ಸಣ್ಣ ಮಾನಸಿಕ ಕಿರಿಕಿರಿ ಶುರುವಾಯಿತು. ಅದನ್ನು ಒಮ್ಮೆ ಹಾಕಿಕೊಳ್ಳಲು ಹೋದಾಗ ಬಲಗಾಲಿನದು ಎಡಕ್ಕೂ ಎಡಗಾಲಿನದು ಬಲಕ್ಕೂ ಇತ್ತು. ಕಾಲು ಹಾಕಿದವನು ಮತ್ತೆ ಅದನ್ನು ಹೊರತೆಗೆದು ಕಾಲು ಬದಲಿಸಿ ಹಾಕಿಕೊಂಡೆ. ಇದಕ್ಕಾಗಿ ತಲೆ ಕೆಡಿಸಿಕೊಳ್ಳಬಾರದಷ್ಟು ಸಣ್ಣ ವಿಷಯ ಇದು. ನಾನೇ ಗಡಿಬಿಡಿಯಲ್ಲಿ ಆಚೀಚೆ ಮಾಡಿ ಹೋಗಿರಬಹುದು ಎಂದುಕೊಂಡು ಹೊರಟೆ. ಆದರೆ ಮಾರನೇ ದಿನವೂ ಹಾಗೆ, ಮತ್ತೊಂದು ದಿನವೂ ಹಾಗೆ, ಪ್ರತಿದಿನ ಇದೇ ಗೋಳು. ನಾನು ಪ್ರಜ್ಞಾಪೂರ್ವಕವಾಗಿ ಸರಿಯಾಗಿ ಇಟ್ಟು ಹೋದರೂ ಮತ್ತೆ ಇದೇ ಗೋಳು. ಯಾವುದೋ ಮಾಯದಲ್ಲಿ ಚಪ್ಪಲು ಅದಲು ಬದಲು. ಇದ್ಯಾವ ತರದ ಭೂತದ ಚೇಷ್ಟೆ? ಪ್ಯಾರ ವರಾಂಡಾದ ಕಸ ಗುಡಿಸುವಾಗ ಹೀಗೆ ಇಡುತ್ತಿದ್ದಾನೆಯೋ? ಆದರೆ ಪ್ರತಿದಿನ ಯಾಕೆ ಹೀಗಿಡುತ್ತಾನೆ? ಹಾಗಾದ್ರೆ ಉದ್ದೇಶಪೂರ್ವಕವಾಗಿ ಈ ಥರ ಮಾಡುತ್ತಿದ್ದಾನೆಯೋ? ಇವನಿಗೆ ಬಲಗಾಲು ಯಾವುದು ಎಡಗಾಲು ಯಾವುದು ಸರಿಯಾಗಿ ಗೊತ್ತಿಲ್ಲವೇ? ಅವನು ಕೇವಲ ಗಡಿಬಿಡಿಯಲ್ಲಿ ಕೈ ತಪ್ಪಿ ಹೀಗೆ ಮಾಡಿದ್ದರೂ ನನಗೆ ಬೇಸರವಿರಲಿಲ್ಲ. ಆದರೆ ದಿನ ಹೀಗೆ ಇಡುವುದನ್ನು ನೋಡಿದರೆ ಇದರ ಹಿಂದೆ ಏನೋ ಕಿಡಿಗೇಡಿತನ ಇರಲೇಬೇಕು. ಹೀಗೆ ಯೋಚಿಸುತ್ತಿದ್ದಂತೆಯೇ ಇವನ ಇತಿಮಿತಿ ಇಲ್ಲದ ಚೇಷ್ಟೆಗಳು, ಕಾಟಗಳು ನನ್ನ ತಲೆಯೊಳಗೆ ಸುಳಿದವು. ಇವನ ದೆಸೆಯಿಂದ ಮನೆಯೊಳಗೆ ಯಾವ ಸಾಮಾನು ಕೂಡಲೇ ಕೈಗೆ ಸಿಗುತ್ತಿರಲಿಲ್ಲ. ನಿಷ್ಕಾರಣವಾಗಿ ಅವನ್ನು ಸ್ಥಳಾಂತರಿಸಿ ನನ್ನನ್ನು ಹುಡುಕುವಂತೆ ಮಾಡುತ್ತಿದ್ದ. ಸಿಟ್ಟು ಬಂದು ಪ್ಯಾರಾನನ್ನು ಕರೆದೆ. ಲೋ ಪ್ಯಾರಾ, ಯಾಕೋ ದಿನ ಚಪ್ಪಲಿ ಅದ್ಲಿ ಬದ್ಲಿ ಮಾಡಿ ಇಡ್ತಾ ಇದೀಯಾ? ಪ್ರತಿದಿನ ನಾನು ಎರಡೆರಡು ಸಾರಿ ಕಾಲು ಹಾಕಿ ತೆಗೆದು ಚಪ್ಪಲಿ ಮಟ್ಕೊಂಡು ಹೋಗ್ಬೇಕಾಗಿದೆ. ನಿನಗೆ ಎಡಗಾಲಿನ ಚಪ್ಪಲಿ ಯಾವುದೋ ಬಲಗಾಲಿನದು ಯಾವುದೋ ಗೊತ್ತಾಗಲ್ವೇನೋ? ದಿನಕ್ಕೆ ಒಂದೊಂದು ಹೊಸ ಥರದ ಚೇಷ್ಟೆ ತೆಗಿತೀಯಲ್ಲ. ಗೊತ್ತಿಲ್ಲದೆ ಏನು? ಗೊತ್ತು ಸ್ವಾಮಿ, ಅದಕ್ಕೆ ಹಂಗೆ ಇಡ್ತಾ ಇದ್ದೀನಿ. ಮಾರ ಹೇಳಿದ ಹಂಗೆ ಇನ್ಮೇಲೆ ಇಡು ಅಂತ. ಓಹೋ, ನನಗೆ ಕಿರಿಕಿರಿ ಉಂಟು ಮಾಡಲು ಇವರಿಬ್ಬರೂ ಸೇರಿ ಜಂಟಿ ಮಸಲತ್ತು ನಡೆಸಿದ್ದಾರೆ. ಪ್ಯಾರ, ಮಾರ, ಕಿವಿ ಎಲ್ಲ ಸೇರಿಕೊಂಡು ನನಗೆ ಊಹೆಗೂ ಸಹ ನಿಲುಕದ ತರತರದ ಹಿಂಸೆಗಳನ್ನು ಸಂಶೋಧಿಸಿ ಪ್ರಯೋಗಿಸುತ್ತಿದ್ದಾರೆ. ಕೇವಲ ಚಪ್ಪಲಿಯನ್ನು ಸತತವಾಗಿ ಎದಲು ಬದಲು ಮಾಡಿಡುತ್ತಿದ್ದರೆ ಸಾಕು, ಒಬ್ಬನಿಗೆ ಹುಚ್ಚು ಹಿಡಿಸಬಹುದು ಎಂದು ಕಂಡುಕೊಂಡಿದ್ದಾರಲ್ಲ. ಇವರ ಬುದ್ಧಿ ಸೂಕ್ಷ್ಮ ಮೆಚ್ಚಬೇಕು. ನನಗೆ ರೇಗಿ ಹೋಯ್ತು. ಲೋ ಪ್ಯಾರ, ಇವೆಲ್ಲ ಕಿಡಿಗೇಡಿತನ ನನ್ನ ಹತ್ರ ನಡೆಯೋಲ್ಲ. ಈ ಮನೆಯಲ್ಲಿ ಯಾವ ಸಾಮಾನು ಇಟ್ಟಲ್ಲಿ ಇರೋಲ್ಲ. ಪೆನ್ನು, ಪುಸ್ತಕ ಯಾವುದೂ ಅರ್ಧ ಗಂಟೆ ಹುಡುಕದೆ ಕೈಗೆ ಸಿಕ್ಕೋದಿಲ್ಲ. ಇದನ್ನೆಲ್ಲ ಒಟ್ಟಿಗೆ ಲೆಕ್ಕ ಹಾಕಿದರೆ ನನ್ನ ಜೀವಮಾನದ 15-20 ವರ್ಷ ಬರೇ ಹುಡುಕೋದ್ರಲ್ಲಿ ಕಳೆದಿರುತ್ತೆ. ಪ್ರತಿಯೊಂದು ಸಾಮಾನಿಗೂ ಈಗ ನಿನ್ನ ಕರೆದು ಕೇಳಬೇಕಾಗಿದೆ. ಜೊತೆಗೆ ಆ ಹಾಳು ನಾಯಿ ಬೇರೆ. ನಿಮ್ಮನ್ನೆಲ್ಲ ಇಲ್ಲಿಂದ ಒದ್ದೋಡಿಸ್ತೇನೆ ತಾಳಿ ಎಂದು ಕೂಗಿದೆ. ಮಾರ ಹೋದ ಜನ್ಮದಲ್ಲಿ ಪೊಲೀಸಿನವನಾಗಿದ್ದು ಕಾತರಿಗೆನಿಸಿತು. ಸ್ಟೇಷನ್ನಿನಲ್ಲಿ ಅಪರಾಧಿಗಳಿಗೆ ಏರೋಪ್ಲೇನ್ ಹಾಕುವುದು, ಹೈದರಾಬಾದು ಗೋಲಿ ಚಲಾಯಿಸುವುದು, ಉಗುರು ಸಂದಿಗೆ ಸೂಜಿ ಚುಚ್ಚುವುದು, ಈ ಚಿತ್ರಹಿಂಸೆಗಳಲ್ಲಿ ಪಾರಂಗತನಾದ ಇವನಿಗೆ ಇನ್ನೂ ಹೋದ ಜನ್ಮದ ಚಾಳಿ ಹೋಗಿಲ್ಲ ಅಂದುಕೊಂಡು, ಲೋ ಮಾರ, ಎಲ್ಲಿದ್ದೀಯೋ ಎಂದು ಅವನನ್ನು ಕೂಗಿದೆ. ಈ ಸಣ್ಣ ವಿಷಯ ವಿಕೋಪಕ್ಕೆ ಹೋಗುತ್ತಿರುವುದು ನೋಡಿ, ಇಲ್ಲ ಸ್ವಾಮಿ, ಹೋದ ಸಾರಿ ನಿಮ್ದು ಹೊಸ ಚಪ್ಪಲಿ ಹಾಳು ಮಾಡ್ತಲ್ಲ ಕಿವಿ, ಅದಕ್ಕೆ ಮಾರ ಚಪ್ಪಲಿ ಅದ್ಲಿ ಬದ್ಲಿ ಇಡು ಅಂತ ಹೇಳ್ದ. ಆಮೇಲಿಂದ ಕಿವಿ ಚಪ್ಪಲಿ ಕದಿಯೋದು ಬಿಟ್ಬಿಟ್ಟಿದ್ದಾನೆ ನೋಡಿ ಎಂದು ವಿವರಣೆ ಕೊಟ್ಟ.
ಕಿವಿ ಚಪ್ಪಲಿ ಕದಿಯುವುದನ್ನ ಈಚೆಗೆ ನಿಲ್ಲಿಸಿದ್ದೇನೋ ಹೌದು, ಆದರೆ ಅದು ಬೆಳೆದು ದೊಡ್ಡದಾಗುತ್ತಾ ಬಂದಂತೆ ತಾವಾಗೆ ಚೇಷ್ಟೆಗಳನ್ನ ನಿಲ್ಲಿಸಿ ಬಿಡ್ತವೆ ಎಂದೇ ಈಗ ಚಪ್ಪಲಿ ಕಳ್ಳತನ ನಿಂತಿದೆ ಎಂದುಕೊಂಡ್ರೆ ಮಾರ ಅದನ್ನು ತಾನು ಚಪ್ಪಲಿ ಅದಲು ಬದಲು ಮಾಡಿದ್ದಕ್ಕೆ ಎನ್ನುತ್ತಿದ್ದಾನೆ. ಮಾರ ಬಂದ ಕೂಡಲೇ ನಿನಗೇನು ತಲೆ ಸರಿ ಇಲ್ವೇನೋ, ಅದ್ಯಾಕೆ ಚಪ್ಪಲಿ ಅದಲು ಬದಲು ಮಾಡಿಡು ಅಂತ ಹೇಳ್ತಿದೀಯಾ? ಅವನು ಈಗಲೇ ಮನೆಯೊಳಗೆ ಸಾಕಷ್ಟು ತೊಂದರೆ ಕೊಡ್ತಿದ್ದಾನೆ, ಜೊತೆಗೆ ನೀನು ಬೇರೆ ಹೊಸ ದುರ್ವಿದ್ಯೆ ಹೇಳ್ಕೊಡ್ತಿದೀಯಾ ಎಂದು ಕೇಳಿದೆ. ಒಂದು ಚಪ್ಪಲಿ ಆಚೀಚೆ ಆಗಿದ್ದಕ್ಕೆ ಯಾಕೆ ಆಕಾಶ ಬಿದ್ದು ಹೋದ ಹಾಗೆ ರೇಗ್ತಿರಯ್ಯ? ದಿನಾ ಒಂದೊಂದು ಚಪ್ಪಲಿ ಕಿವಿ ಕಾಡಕ್ ತಗೊಂಡು ಹೋಗಿ ಹಾಳು ಮಾಡ್ತಾ ಇದ್ನಲ್ಲ, ಅದು ತಪ್ಪಿಸಿದ್ನಲ್ಲ, ಅದು ಹೇಳಿ. ಹೋಗ ಯಾರು ಹೇಳಿದ್ರು ನಿನಗೆ ಚಪ್ಪಲಿ ಅದ್ಲು ಬದ್ಲು ಮಾಡಿಟ್ರೆ ನಾಯಿ ಮುಟ್ಟೋದಿಲ್ಲ ಅಂತ? ಯಾಕೆ ಹೇಳ್ಬೇಕು? ನಿಮ್ಗೆ ಕಣ್ಣಿ ಕಾಣಲ್ವಾ? ಹಂಗಿಡೋಕೆ ಶುರು ಮಾಡಿದ ಮೇಲೆ ನಿಮ್ಮ ಚಪ್ಪಲಿ ಒಂದಾದ್ರೂ ಹೋಗಿದ್ಯಾ? ಚಪ್ಪಲಿ ಅದ್ಲು ಬದ್ಲಿಗೂ ಕಿವಿ ಕದಿಯುವುದನ್ನು ನಿಲ್ಲಿಸೋದಕ್ಕೂ ಯಾವ ಸಂಬಂಧವೂ ಇಲ್ಲವೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಈ ಮುದುಕನ ತಲೆಯೊಳಗೆ ಮಿದುಳು ಹೇಗೆ ಕೆಲಸ ಮಾಡುತ್ತದೆ ನೋಡಬೇಕೆಂದು. ಮಾರ, ಕದಿಯೋದಕ್ಕೆ ನಾಯಿಗೆ ಚಪ್ಪಲಿ ಹೇಗಿಟ್ಟಿದ್ರೆ ಏನೋ, ಆಚೀಚೆ ಇದ್ರೂ ಒಂದೇ, ತಲೆ ಕೆಳಗಾಗಿ ಇದ್ರೂ ಒಂದೇ, ಅಷ್ಟಕ್ಕೂ ನಾಯಿಗೆ ಬಲಗಾಲ್ ಚಪ್ಪಲಿ ಯಾವುದು ಎಡಗಾಲ್ ಚಪ್ಪಲಿ ಯಾವುದು ಗೊತ್ತಾಗತ್ತಾ? ಸುಮ್ನೆ ನನಗೆ ತೊಂದರೆ ಕೊಡೋದಕ್ಕೆ ಇದೆಲ್ಲ ಎಂದು ರೇಗಿದಂತೆ ನಟಿಸಿದೆ. ಯಾಕೆ ಗೊತ್ತಾಗಲ್ಲ? ಎಲ್ಲ ಗೊತ್ತಾಗತ್ತೆ. ಚಪ್ಪಲಿ ಅದ್ಲಿ ಬದ್ಲಿ ಇಟ್ರೆ ದೆಯ್ಯದ ಮೆಟ್ಟು ಅಂತ ತಿಳ್ಕೊಂಡು ಅದನ್ನ ಮುಟ್ಟೋದಕ್ಕೆ ಹೆದರ್ತವೆ. ದೆಯ್ಯಕ್ಕೆ ಕಾಲು ಹೇಗಿರುತ್ತೆ ಹೇಳಿ? ಎಡಗಾಲು ಬಲಗಾಲು ಅದಲಿ ಬದಲಿ ಇರೋಲ್ಲವಾ ಎಂದು ತನ್ನ ತಂತ್ರದ ಹಿಂದಿನ ಸಿದ್ಧಾಂತವನ್ನು ವಿವರಿಸಿದ. ಕಿವಿ ಈಗ ಕಳ್ಳತನ ನಿಲ್ಲಿಸಿದ್ದರಿಂದ ಈ ಸ್ವತಃಸಿದ್ಧ ಪ್ರಮಾಣದ ಎದುರು ನಾನು ವಾದ ಮಾಡಲು ಹೋಗುವುದು ಅಪಾಯಕಾರಿಯಾಗಿತ್ತು. ಅದಲು ಬದಲು ಇಟ್ಟಿರುವ ಚಪ್ಪಲಿಗಳನ್ನು ನೋಡಿ, ಓಹೋ ದೆವ್ವ ಇಲ್ಲಿ ಚಪ್ಪಲಿ ಬಿಟ್ಟು ಒಳಗೆ ಹೋಗಿದೆ ಎಂದು ತೀರ್ಮಾನಿಸಿ ಕಿವಿ ಹಿಂಜರಿಯಲು ಅದಕ್ಕೆ ಅಷ್ಟೊಂದು ವಿಷಯ ಗೊತ್ತಿರಬೇಕು. ಯೋಚಿಸಿ, ಅದಕ್ಕೆ ಮೊದಲು ಮನುಷ್ಯರ ಎಡಗಾಲು ಬಲಗಾಲುಗಳ ರಚನೆ ಬಗ್ಗೆ ತಿಳುವಳಿಕೆ ಇರಬೇಕು. ಎರಡನೆಯದಾಗಿ ದೆವ್ವಕ್ಕೆ ಕಾಲುಗಳು ವ್ಯತಿರಿಕ್ತವಾಗಿರುತ್ತವೆ ಎಂದು ಗೊತ್ತಿರಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅದಕ್ಕೆ ಮಾರನಿಗೆ ಇರುವಂತೆಯೇ ದೆವ್ವಗಳಿರುವುದು ನಿಜವೆಂದು ಗೊತ್ತಿರಬೇಕು. ಮಾರನೊಂದಿಗೆ ವಾದಕ್ಕೆ ಇಳಿದು ಅವನಿಗೆ ವಿಚಾರವಾದ ಬೋಧನೆ ಮಾಡಲು ನನಗೆ ಮನಸ್ಸೇ ಇರಲಿಲ್ಲ. ಅವನ ಯೋಚನೆ, ತರ್ಕ, ಬುದ್ಧಿವಂತಿಕೆ, ಹೃದಯ ಮಿಡಿತ, ರಕ್ತದ ಚಲನೆ ಇವುಗಳೊಳಗೆಲ್ಲ ಬೆರೆತು ಹೋಗಿರುವ ಅವನ ನಂಬುಗೆಗಳ ಮೇಲೆ ದಾಳಿ ಮಾಡುವುದರ ಬದಲು ಹೇಗೋ ಇವರೊಡನೆ ಸಹಬಾಳ್ವೆ ಕಲಿಯುವುದು ಕ್ಷೇಮ ಎನ್ನಿಸಿತು. ಕಿವಿ ತನ್ನ ತುಂಟಾಟವನ್ನು ಆಮೇಲೆ ನಿಲ್ಲಿಸಿದ್ರಿಂದ ಪ್ಯಾರ ಮಾರನನ್ನು ಮಹಾ ಮೇಧಾವಿ ಎಂದು ತಿಳಿದ. ಮಾರ ನಮ್ಮೂರಿನ ಹರಿಜನಕೇರಿಯವನು. ನಮ್ಮ ತೋಟಕ್ಕೆ ಕಾವಲಿಗೆ ಸೇರಿಕೊಳ್ಳುವ ಮೊದಲು ಅಲ್ಲೇ ಒಂದು ಗುಡಿಸಲು ಹಾಕಿಕೊಂಡು ಇದ್ದ. ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ. ಒಬ್ಬಳು ಅವನಿಗೆ ದೂರದ ಸಂಬಂಧದಿಂದ ಮಗಳಾಗಬೇಕಾದವಳು ಯಾವುದೋ ಊರಿನಲ್ಲಿ ಇದ್ದಾಳೆಂದು ಹೇಳಿ ಅವಳನ್ನು ನೋಡಿ ಬರಲು ರಜಾ ತೆಗೆದುಕೊಂಡು ಹೋಗುತ್ತಿದ್ದ. ಕಾವಲು ಕೆಲಸಕ್ಕೆ ಸೇರಿದ ಮೇಲೆ ಕೇರಿ ಬಿಟ್ಟು ತೋಟದ ಲೈನಿಗೆ ಬಂದ. ಮಾರ ಕೆಲಸ ಕೇಳಿ ಬಂದಾಗ ಇಷ್ಟೊಂದು ವಯಸ್ಸಾಗಿದ್ದ ಇವನಿಗೆ ಗದ್ದೆ ತೋಟದ ಕಾವಲು ಕಾಯುವುದು ಸಾಧ್ಯವೇ ಎಂದು ನನಗೆ ಅನುಮಾನವಾಗಿತ್ತು. ರಾತ್ರಿ ಕಾಡಿನಿಂದ ಹಂದಿಗಳು ಬರುತ್ತಿದ್ವು. ಬೆಳಗ್ಗೆ ಕಳ್ಳರು ತೋಟದಲ್ಲಿ ಸೌದೆ, ಬಾಳೆಗೊನೆ, ಏಲಕ್ಕಿ, ಹಲಸಿನಕಾಯಿ ಇತ್ಯಾದಿ ಪುಡಿ ಕಳ್ಳತನಕ್ಕೆ ಬರುತ್ತಿದ್ದರು. ಇದನ್ನೆಲ್ಲ ಕಾವಲು ಕಾಯಲು ನಿನ್ನಿಂದ ಸಾಧ್ಯವೇ ಎಂದು ಅನುಮಾನದಿಂದಲೇ ಪ್ರಶ್ನಿಸಿದೆ. ಅದಕ್ಕೆ ಅವನು ಸ್ವಲ್ಪವೂ ಹಿಂಜರಿಯದೆ, ನೀವೇನು ಯೋಚನೆ ಮಾಡಬೇಡಿ, 7 ಹೆಡೆ ನಾಗರಹಾವು ಕೊಪ್ಪರಿಗೆ ಕಾದ ಹಾಗೆ ಕಾಯುತ್ತೇನೆ ಎಂದು ಹೇಳಿದ. 7 ಹೆಡೆ ನಾಗರಹಾವು ಹೇಗೆ ಕಾಯುತ್ತೆ ಎಂದು ಗೊತ್ತಿಲ್ಲದ ನನಗೆ ಅವನ ಆಶ್ವಾಸನೆಯಿಂದ ಕೊಂಚವೂ ಸಮಾಧಾನ ಆಗಲಿಲ್ಲ. ಆದರೆ ಈ ರೀತಿಯ ಕಾವಲು ಕೆಲಸಕ್ಕೆ ಸಿಕ್ಕುವವರೇ ಇಂಥವರು. ದೃಢಕಾಯರು ಯಾವಾಗಲೂ ಹೆಚ್ಚು ಸಂಬಳ ದೊರೆಯುವ ತೋಟದ ಕೆಲಸಕ್ಕೆ, ಗದ್ದೆ ಕೆಲಸಕ್ಕೆ ಹೋಗುತ್ತಾರೆ. ಜೊತೆಗೆ ಮಾರ ಎಷ್ಟೇ ಮುದುಕನಿರಲಿ, ಕಾವಲಿಗೆ ಜನರಿದ್ದಾರೆ ಎಂದಾದರೆ ಸಾಕು, ಕಳ್ಳತನ ಸಾಕಷ್ಟು ಕಡಿಮೆಯಾಗುತ್ತೆ ಎಂದೆಲ್ಲ ಯೋಚಿಸಿ ಅವನಿಗೆ ಕಾವಲು ಕಾಯಲು ಹೇಳಿದೆ. ಗದ್ದೆಯಲ್ಲಿ ಮಾರ ಮಾಡಿದ ಮೊದಲ ಕೆಲಸ ಎಂದರೆ ಎತ್ತರದ ಪ್ರಶಸ್ತ ಜಾಗದಲ್ಲಿ ಸೊಪ್ಪು ತಂದು ಗುಡಿಸಲು ರಚಿಸಿದ. ನಾನು ಹೋದಾಗಲೆಲ್ಲ ಅವನು ಅಲ್ಲಿ ಕುಳಿತಿರುತ್ತಿದ್ದ. ಒಂದು ದಿನವೂ ಅವನು ತೋಟ ತಿರುಗಿದ್ದನ್ನ ನೋಡಲಿಲ್ಲ. ತೋಟದಲ್ಲಿ ಕಳ್ಳತನ ಆಗಲಿ, ಆಗ ಅವನಿಗೆ ಸರಿಯಾಗಿ ಜೋರು ಮಾಡೋಣವೆಂದು ಸುಮ್ಮನಾದೆ. ಒಮ್ಮೆ ಮಾರನ ಕೆಲಸದ ವೈಖರಿ ನೋಡಲು ಬೆಳಗ್ಗೆ ಎದ್ದು ಗದ್ದೆ ಕಡೆ ಹೋದೆ. ಮಾರ ಅವನ ಗುಡಿಸಲಿನ ಒಳಗೆ ಸೊಪ್ಪು ತರಗೆಲೆಗಳ ಹಾಸಿನಲ್ಲಿ ಮಲಗಿ ನಿದ್ದೆ ಮಾಡುತ್ತಾ ಇದ್ದ. ಬೆಳಗಿನ ಹೊತ್ತೆ ಈ ತರ ನಿದ್ದೆ ಮಾಡುತ್ತಿರ್ಬೇಕಾದ್ರೆ ಇನ್ನು ಯಾವ ರೀತಿ ಗದ್ದೆ ಕಾವಲು ಕಾಯಬಹುದೆಂದು ಗಾಬರಿಯಾಯಿತು. ಮಾರ, ಇದೇನಾ ನೀನು ಕಾವಲು ಕಾಯೋದು? ಬೆಳಗಿನ ಹೊತ್ತೆ ನಿದ್ದೆ ಮಾಡ್ತಿದ್ದೀಯಲ್ಲ ಎಂದೆ. ರಾತ್ರಿ ಒಂದು ಕ್ಷಣ ಕಣ್ಣು ಮುಚ್ಚಿಲ್ಲಯ್ಯ, ಹಂಗಾಗಿ ಇವತ್ತು ಯಾಕೋ ಇಲ್ಲಿ ಕೂರ್ತಿದ್ದ ಹಂಗೆ ಕಣ್ಣು ಎಳಿತು. ಹಿಂದೆ ಯಾವಾಗ್ಲಾರು ಈ ಜಾಗ ಸುಡುಗಾಡಾಗಿತ್ತೋ ಏನೋ, ಇಲ್ಲಿ ಮಲಗಿದ್ರೆ ಏಳಕ್ಕೆ ಮನಸ್ಸು ಬರಲ್ಲ ಎಂದು ನಗುತ್ತಾ ತನ್ನ ನಿದ್ದೆಗೆ ಈ ಸ್ಥಳ ಮಹಿಮೆ ಕಾರಣ ಎಂದು ವ್ಯಾಖ್ಯಾನಿಸಿದ.
ನೋಡು, ಕೆಲಸ ಅಂದಮೇಲೆ ತಮಾಷೆ ಮಾಡಬಾರ್ದು. ನೀನು ಕಾವಲು ಕಾಯೋದು ಅಂದ್ರೆ ಸ್ವಲ್ಪ ಬಾಯಿ ಮಾಡಿ ಗಲಾಟೆ ಮಾಡ್ತಿದ್ರೆ ಕಳ್ಳರಿಗೆ ಜನ ಇದ್ದಾರೆ ಅಂತ ಹೆದರಿಕೆ ಇರುತ್ತೆ. ನೀನು ಗೊರಕೆ ಹೊಡೆದ್ರೆ ಏನ್ ಕಾವಲು ಕಾಯ್ದ ಹಾಗೆ ಆಯ್ತು ಎಂದ. ಕಾವಲು ಕಾಯೋರು ಗಲಾಟೆ ಮಾಡಬಾರ್ದು ಅಯ್ಯ. ನಾವು ಗಲಾಟೆ ಮಾಡಿದರೆ ಓಹೋ ಇಂಥ ಕಡೆಯಲ್ಲೇ ಇದ್ದಾನೆ ಇವನು ಅಂತ ತಿಳ್ಕೊಂಡು ಇನ್ನೊಂದ್ ಕಡೆ ಕದ್ಬಿಡ್ತಾರೆ. ಅದಕ್ಕೆ ನಾನು ಸದ್ದು ಮಾಡದೆ ಪಹರೆ ಕಾಯ್ತೀನಿ ಎಂದ. ಏನೋ ಒಟ್ಟಿನಲ್ಲಿ ಕಳ್ಳತನ ನಿಂತರೆ ಸಾಕು, ಇವನು ಹೇಗಾದ್ರೂ ಕಾವಲು ಕಾಯಲಿ ಎಂದು ನಾನು ಗದ್ದೆ ಆಚೆ ಬದಿಯಲ್ಲಿದ್ದ ತೋಟದ ಕಡೆಗೆ ಹೊರಟೆ. ಆ ತೋಟದ ಪಕ್ಕಕ್ಕೆ ಹರಿಜನರ ಕೇರಿಗೆ ಹೋಗುವ ಕಾಲುದಾರಿ. ಆ ದಾರಿಗೂ ತೋಟಕ್ಕೂ ನಡುವೆ ಬೇಲಿಗೆ ಒಂದು ಚೌಡಿ ಮರ. ಯಾವಾಗಲೋ ವರ್ಷಕ್ಕೆ ಒಮ್ಮೊಮ್ಮೆ ಹರಿಜನರು ತಮಟೆ ಬಡಿದುಕೊಂಡು ಗಲಾಟೆ ಮಾಡುತ್ತಾ ಪೂಜೆ ಮಾಡ್ತಾ ಇದ್ರು. ಅವರು ತಮಟೆ ಕಾಯಿಸಲು ಬೆಂಕಿ ಹಾಕಿ ತೋಟಕ್ಕೆಲ್ಲಾದರೂ ಬೆಂಕಿ ಕೊಟ್ಟಾರೆಂದು ಹೆದರಿ ಎಚ್ಚರಿಕೆ ಹೇಳಲು ಜನ ಕಳುಹಿಸುತ್ತಿದ್ದುದರಿಂದ ಆ ಚೌಡಿ ಬಗ್ಗೆ ನನಗೆ ಗೊತ್ತಿತ್ತಷ್ಟೆ. ಆವತ್ತು ತೋಟದ ಬೇಲಿ ಹತ್ತಿರ ಚೌಡಿ ಕಡೆಗೆ ನೋಡಿದಾಗ ಕುಂಕುಮ ಹಚ್ಚಿದ ಚೌಡಿ ಕಲ್ಲು, ಅದರ ಎದುರು ಕುಂಕುಮ ಲೇಪಿಸಿದ ಹಲವಾರು 5 ಪೈಸೆ 10 ಪೈಸೆ ನಾಣ್ಯಗಳು ಕಂಡವು. ಹರಿಜನರು ಅದಕ್ಕೆ ಹರಕೆ ಹೊರುವುದು, ಕೋಳಿ ಕುಯ್ಯುವುದು ಮಾಡುತ್ತಿದ್ದರಷ್ಟೆ. ದುಡ್ಡು ಹಾಕಿದ್ದನ್ನ ನೋಡಿರಲಿಲ್ಲ. ಯಾವ ಅರ್ಚಕನೂ ಇಲ್ಲದ ಚೌಡಿಗೆ ಕಾಣಿಕೆ ಏಕೆ ಹಾಕಿದ್ದಾರೆ, ಅದನ್ನ ಯಾರು ತೆಗೆದುಕೊಳ್ಳುತ್ತಾರೆಂದು ನನಗೆ ಹೊಳೆಯಲಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಇದೆಲ್ಲ ಮಾರನ ಕರಾಮತ್ತು ಎಂದು ಗೊತ್ತಾಯಿತು. ಹರಿಜನರ ಕೇರಿಯಲ್ಲಿ ಇನ್ನೊಬ್ಬ ಮಾರ ಇದ್ದ. ಅವನನ್ನು ಎಲ್ಲ ಚಿಕ್ಕ ಮಾರ ಎಂದು ಕರೆಯುತ್ತಿದ್ದರು. ಗಾತ್ರದಲ್ಲಿ ಮಾರನ 4ರಷ್ಟಿದ್ರೂ ವಯಸ್ಸಿನಲ್ಲಿ ಚಿಕ್ಕವನಿದ್ದುದರಿಂದ ಅವನನ್ನು ಚಿಕ್ಕ ಮಾರ ಎನ್ನುತ್ತಿದ್ರು. ಅವನು ಹರಿಜನರ ರುದ್ರನು ಒಂದು ದಿನ ಮಾರ ಎಲ್ಲಿ ಎಂದು ವಿಚಾರಿಸಿಕೊಂಡು ಮನೆ ಹತ್ತಿರ ಬಂದ್ರು. ಸ್ವಲ್ಪ ಕೋಪದಲ್ಲಿ ಇದ್ದಂತೆ ಕಂಡಿತು. ಏನೆಂದು ವಿಚಾರಿಸಿದಾಗ ಮಾರ ಚೌಡಿಗೆ ಹೇಳಿಕೊಂಡಿದ್ದಾನಂತೆ. ಹೀಗೆ ಮಾಡಬಹುದಾ ಎಂದು ಕೂಗಾಡಿದರು. ಮಾರ ಹರಿಜನರ ಕೇರಿಗೆ ಹೋಗಿ, ಸಾವುಕಾರರು ನನ್ನ ನಂಬಿ ಕಾವಲು ಕೆಲಸ ಕೊಟ್ಟಿದ್ದಾರೆ, ನೀವು ಯಾರಾದರೂ ಅಲ್ಲಿ ಕಳ್ಳತನಕ್ಕೆ ಬಂದ್ರೆ ಹುಷಾರ್. ಚೌಡಿಗೆ ಹೇಳ್ಕೊಂಡಿದ್ದೀನಿ, ಸೌದೆ ಹಲಸಿನಕಾಯಿ ಕದಿಯೋಕೆ ಬಂದು ಏನಾದ್ರೂ ತೊಂದರೆ ಆದ್ರೆ ಆಮೇಲೆ ನನ್ನ ದೂರಬೇಡಿ ಎಂದು ಹೆದರಿಸಿದ್ನಂತೆ. ಮಾರನನ್ನ ಕರೆಸಿ ಕೇಳಿದ್ರೆ ನಂಗೆ ಸಾವುಕಾರರು ಸಂಬಳ ಕೊಟ್ಟು ಕಾವಲು ಕಾಯು ಅಂತ ಹೇಳಿದ್ಮೇಲೆ ನಾನು ಬಂದೋಬಸ್ತ್ ಮಾಡ್ಬೇಕೋ ಬೇಡವೋ ಎಂದು ದಬಾಯಿಸಿದ. ಮಾರ ಸುಮ್ಮನೆ ಚೌಡಮ್ಮನಿಗೆ ಹೇಳ್ಕೋತೀನಿ ಎಂದಿದ್ರೆ ಅವರು ಅಷ್ಟೊಂದು ದಿಗಿಲು ಬೀಳ್ತಿದ್ರೋ ಇಲ್ವೋ. ಏಕೆಂತ ಹೇಳಿದ್ರೆ ಈ ತಂತ್ರ ಎಲ್ಲಾ ತೋಟಗಳಲ್ಲೂ ಸರ್ವೇ ಸಾಧಾರಣ ಆಗಿ ಈಗ ಹೆಚ್ಚು ಜನ ಕಳ್ಳರು ಅದಕ್ಕೆ ದಿಗಿಲು ಬೀಳೋದಿಲ್ಲ. ಆದರೆ ಮಾರ ಅದಕ್ಕೆ ಅರಿಶಿನ ಕುಂಕುಮ ಬಳಿದು ದುಡ್ಡು ಹಾಕಿದ್ದು ಅವರಿಗೆ ವಿಚಿತ್ರವಾದ ಗಾಬರಿ ಉಂಟು ಮಾಡಿತ್ತು. ಮಾರ ಚೌಡಿ ಮುಂದೆ ಹಣ ಚೆಲ್ಲಿದ್ದು ಅವನ ಶ್ರದ್ಧೆಗೆ ಸೂಕ್ಷ್ಮವಾದ ಗಾಂಭೀರ್ಯ ತಂದಿತ್ತು. ಚೌಡಿಯ ಮುಂದೆ ಹಣ ಇಟ್ಟು ಮಾರ ಅವರಲ್ಲಿ ಉಂಟು ಮಾಡಿದ ಅತ್ಯಂತ ಜಟಿಲ ಮನಪ್ರೇರಣೆ ವಿಶ್ಲೇಷಿಸಲು ತುಂಬಾ ಕಷ್ಟವಾದುದು. ಅಲ್ರಯ್ಯ, ಇವನು ಚೌಡಿಗೆ ಏನಾದ್ರೂ ಹೇಳ್ಕೊಳ್ಳಿ, ನಮಗೇನೂ ಇಲ್ಲ. ಅದರ ಒಳ್ಳೆದು ಕೆಟ್ಟದ್ದು ಎಲ್ಲ ಕದ್ದೋರಿಗೆ ತಾನೆ, ನಾವ್ಯಾಕೆ ನಿಮ್ಮ ತೋಟದಾಗೆ ಕದಿಯೋಣ ಹೇಳಿ. ಈ ಮುದ್ಕ ದುಡ್ಡು ನೀವಳಿಸಿ ಅಲ್ಲಿ ಹಾಕಿದ್ದು ತಪ್ಪು. ಇವನಿಗೆ ನಮ್ಮ ಕೇರಿಯವರನ್ನ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ಈ ತರ ಮಾಡಿದ್ದಾನೆ ಎಂದ ರುದ್ರ. ನಾನು ದುಡ್ನಾರು ಹಾಕ್ತೀನಿ, ಬೆಳ್ಳಿ ಬಂಗಾರನಾರು ಹಾಕ್ತೀನಿ, ಅದೆಲ್ಲ ನನ್ನ ವಿಶ್ವಾಸ. ನೀ ಅವನು ಹೇಳಕ್ಕೆ ಎಂದು ಮಾರ ಗಟ್ಟಿ ಧ್ವನಿಯಲ್ಲಿ ಉತ್ತರಿಸಿದ. ಏ ಮುದ್ಕ, ನೀಯೇನು ತಮಾಷೆಗೆ ಮಾತಾಡ್ತಿದೀಯಾ? ಮಕ್ಕಳು ಮರಿ ಓಡಾಡೋ ಜಾಗ, ದನ ಕಾಯೋ ಹುಡುಗರು, ಸ್ಕೂಲ್ ಹುಡುಗರು ಅಲ್ಲೇ ತಿರುಗ್ತವೆ. ಬೀಡಿಗೆ ಬೆಂಕಿಪಟ್ಟಣಕ್ಕೆ ಅಂತ ನಿನ್ನ ದುಡ್ಡಿಗೆ ಕೈ ಹಾಕಿದ್ರೆ ಯಾರ ಮನೆ ಹಾಳು ಮಾಡ್ಬೇಕು ಅಂತ ಮಾಡಿದೀಯಾ? ಮೊದ್ಲು ತೆಗಿ ಅಲ್ಲಿಂದ ನಿನ್ನ ದುಡ್ಡನ್ನ. ಚಿಕ್ಕ ಮಾರ ಬೈದ. ನೋಡಿ ಅಯ್ಯ, ಮೊನ್ನೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಮಕ್ಕಳಾಗದ ಹಾಗೆ ಆಪರೇಷನ್ ಮಾಡಿಸಿದ್ದಾರೆ. ಆ ಜಾಗದಾಗೆ ದುಡ್ಡು ಇಟ್ಟು ಇವನು ನಮ್ಮ ಮಕ್ಕಳು ಮರಿ ಸಾಯಿಸಿ ನಿರ್ವಂಸ ಮಾಡಕ್ಕೆ ಹೊರಟಿದ್ದಾನೆ. ಅದ್ಯಾವನು ಕಳ್ತನ ಮಾಡಿದಾನೋ ಅವನಿಗೆ ಏನಾರ ಮಾಡ್ಕೊಳ್ಳಿ. ಸಾರಾ ಸಗಟು ಇಡೀ ಕೇರಿಯೋರ್ಗೆ ತೊಂದರೆ ಕೊಟ್ರೆ ಹೆಂಗೆ ಎನ್ನುತ್ತಾ ರುದ್ರ ಗೋಗರಿಯುವವನಂತೆ ಕೂಗಿದ. ನೀನ್ ಯಾಕೆ ನಿನ್ನ ದುಡ್ಡು ತಕ್ಕೋಬಾರ್ದು ಮಾರ ಎಂದು ಮಾರನ ಕಡೆ ತಿರುಗಿ ಕೇಳಿದೆ. ಶಿವ ಏನ್ ಹೇಳ್ತೀರಯ್ಯ? ಚೌಡಿಗೆ ತಗ ಅಂತ ಕೊಟ್ಟ ಕಾಣಿಕೆ ವಾಪಸ್ ತಗೊಳ್ಳೋದು ಉಂಟೇನ್ರಯ್ಯ? ದಿನ ಬೆಳಗಾದ್ರೆ ಅಲ್ಲಿ ಸೌದೆ ಹೊರೋದು, ಇಲ್ಲಿ ಹಲಸಿನಕಾಯಿ ಕಿಡ್ಗೋದು, ಏಲಕ್ಕಿ ಕದಿಯೋದು. ನಾನು ಮುಪ್ಪಿನ ಮುದುಕ, ಎಲ್ಲಂತ ನೋಡ್ಲಿ ಹೇಳಿ? ಅದಕ್ಕೆ ಹೋಗಿ ನನ್ನ ಸಂಬಳದಾಗೆ ಇಷ್ಟು ಅಂತ ಚೌಡಿಗೆ ಒಪ್ಪಂದ ಮಾಡಿ ಜೇಬಿನಾಗಿದ್ದ ಚಿಲ್ಲರೆ ತೆಗೆದು ಅಲ್ಲಿ ಹಾಕಿ ಬಂದೆ. ಈಗ ಕದಿಲಿ ನೋಡೋಣ ಎಂದು ಮಾರ ಅವರಿಬ್ಬರಿಗೂ ಇನ್ನಷ್ಟು ದಿಗಿರಿಕ್ಕಿಸಿದ. ಸರಿನೋ, ನೀನು ಚೌಡಿಗೆ ಹಿಂಗೆ ತಿಂಗಳು ಸಂಬಳದಾಗೆ ಪಾಲು ಕೊಡ್ತಾ ಹೋದ್ರೆ ಸುಮಾರು ದುಡ್ಡಾಗ್ತದಲ್ಲ, ಕೊನೆಗೆ ಅದರ ಕತೆ ಏನು ಎಂದು ಮಾರನ್ನ ಕೇಳಿದೆ. ಅದಕ್ಕೇನು ಮಾಡಂಗೇ ಇಲ್ಲ, ನೀವು ಮೈಸೂರಿಗೆ ಹೋಗ್ತಿರಲ್ಲ ಅವಾಗ ಹೇಳಿ, ಆ ಕಾಣಿಕೆ ತಕ್ಕೊಡ್ತೀನಿ. ಆ ಬೆಟ್ಟದ ಮೇಲೆ ಚಾಮುಂಡಮ್ಮ ಇದ್ದಾಳಲ್ಲ, ಅವಳು ಈ ಚೌಡಿಗಳಿಗೆಲ್ಲ ಯಜಮಾಂತಿ, ತಗೊಂಡೋಗಿ ಅಲ್ಲಿಗೆ ಹಾಕ್ ಬನ್ನಿ ಎಂದ. ನನಗೆ ಆ ಸಲಹೆ ಇಷ್ಟವಾಗದಿದ್ರೂ
ನಾನೀಗ ಹೀಗಳಿದ್ರೆ ಮಾರನ ತಂತ್ರವೆಲ್ಲ ವಿಫಲವಾಗಿ ಮತ್ತೆ ಕಳ್ಳತನ ಆರಂಭ ಆಗುತ್ತೆ ಅಂತ ಹೇಳಿ ಯೋಚಿಸಿ ಸುಮ್ಮನಾದೆ. ಮಾರ ಚೌಡಿಗೆ ಹಾಕಿದ ಹಣ ತೆಗೆಯುವ ಹಾಗಿಲ್ಲವೆಂದು, ಸಾಹುಕಾರರು ಕೆಲಸ ಮಾಡಿದ್ದಕ್ಕೆ ತನಗೆ ಸಂಬಳ ಕೊಡುವ ಹಾಗೆಯೇ ತಾನೂ ಚೌಡಿಗೆ ಸಂಬಳ ಕೊಡುತ್ತಿದ್ದೇನೆಂದು ಕಡ್ಡಿ ಮುರಿದಂತೆ ಚಿಕ್ಕಮಾರನಿಗೂ ರುದ್ರನಿಗೂ ಪ್ರತ್ಯುತ್ತರ ಕೊಟ್ಟು ಅವರನ್ನು ಇನ್ನಷ್ಟು ಚಿಂತೆಗೀಡು ಮಾಡಿದ. ನಾನು ಮೈಸೂರಿಗೆ ಹೋಗುವಾಗ ಆ ಕಾಣಿಕೆ ಹಣ ತಗೊಂಡು ಹೋಗುತ್ತೇನೆಂದು, ಅಲ್ಲಿಯವರೆಗೆ ನಿಮ್ಮ ವಂಶದ ಕುಡಿಗಳನ್ನು ಕಾಣಿಕೆಗೆ ಕೈ ಹಾಕದ ಹಾಗೆ ಜೋಪಾನ ಮಾಡಿರೆಂದು ಹೇಳಿದೆ. ರುದ್ರನು ಚಿಕ್ಕಮಾರನು ಅತ್ತ ಹೋದ ಮೇಲೆ, ಈ ಕಳ್ಳನನ್ನ ಮಕ್ಕಳು ದೊಡ್ಡ ಕಳ್ಳರು, ಅದೇನು ಕಡಿತಾನೆ ಆ ಮುದ್ಕ ಅಂತಿದ್ರಂತೆ. ಈಗ ದುಡ್ಡು ಮುಟ್ಟಿದ ಯಾರಿಗೋ ಏನೋ ಆಗಿರಬೇಕು, ಅದಕ್ಕೆ ಹೆದರ್ಕೊಂಡು ಓಡ್ ಬಂದಿದ್ದಾರೆ. ಇವರಿಬ್ರು ಕದೀತಿದ್ದದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನಮ್ಮ ಕೇರಿಲಿ ರುದ್ರನಿಗೆ ಕಳ್ಳರುದ್ರ ಅಂತಾನೆ ಕರೆಯೋದು ಎಂದು ಅವರಿಬ್ಬರಿಗೂ ಬೈದ ಮಾರ. ನನ್ನ ಗದ್ದೆ ಪಕ್ಕದ ಚೌಡಿ ಬಹಳ ಹಿಂದಿನಿಂದಲೂ ಅಲ್ಲೇ ಇತ್ತು. ಮಾರ ಬರುವವರೆಗೂ ಕಳ್ಳರು ಯಾರೂ ಹೆದರಿ ಹಿಂದೆಗೆದಿರಲಿಲ್ಲ. ಮಾರ ಬಂದು ಚೌಡಿ ಎದುರು ಹಣ ಇಟ್ಟು ಮಾಡಿದ ಮಾಟ ಏನೆಂದು ಇವತ್ತಿಗೂ ನನಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಆಗಿಲ್ಲ. ಮಾರ ಕಾವಲು ಶುರು ಮಾಡಿದ ಮೇಲೆ ಕಳ್ಳತನ ನಿಲ್ಲುವುದಿರಲಿ, ಇವನ ಕಾಣಿಕೆ ಹಣ ಹೆಚ್ಚುತ್ತಾ ಹೋದಂತೆ ಗಾಬರಿ ಬಿದ್ದ ಹರಿಜನರು ಆ ದಾರಿಯನ್ನೇ ವರ್ಜಿಸಿ ಗದ್ದೆ ಪಕ್ಕದಲ್ಲಿ ಬೇರೆ ಕಾಲು ದಾರಿಯಲ್ಲಿ ಓಡಾಡತೊಡಗಿದ್ರು. ಆ ದಾರಿಯಲ್ಲಿ ಹೋಗುವವರೆಲ್ಲ ಆ ಜಾಗದಲ್ಲಿ ಕೆಲವು ಕ್ಷಣಗಳಾದರೂ ದುಡ್ಡಿನ ಪ್ರಲೋಭನೆ ಮತ್ತು ಚೌಡಿಯ ಭೀತಿಗಳೆರಡರ ನಡುವೆ ಸಿಕ್ಕಿಕೊಂಡು ಮಾನಸಿಕ ಬಿಕ್ಕಟ್ಟು ಅನುಭವಿಸುತ್ತಿದ್ದರೆಂದು ಕಾಣುತ್ತದೆ. ಬೆಳಗಿನ ಹೊತ್ತೇ ಅಲ್ಲಿ ಮರದ ಮೇಲೆ ರಣ ಕುಳಿತು ಶಿಳ್ಳೆ ಹೊಡೆಯುತ್ತೆ ಎಂದೆಲ್ಲ ವರ್ತಮಾನ ಸೃಷ್ಟಿಸಿಕೊಂಡು ಅತ್ತ ಸುಳಿಯುವುದನ್ನೇ ಬಿಟ್ಟು ಬಿಟ್ಟರು. ಅದೇ ಸಮಯದಲ್ಲಿ ಮುದ್ರೆ ಮನೆ ಮನ್ನಾ ಜಂಗ್ಲಿಯಿಂದ ಕಾಡು ಹಂದಿಗಳು ನಮ್ಮ ಗದ್ದೆಗಳ ಕಡೆಗೆ ಬರತೊಡಗಿದವು. ನನ್ನ ಗದ್ದೆ ಬದುವಿನ ಮೇಲೆಲ್ಲ ಹಂದಿ ಹೆಜ್ಜೆ ಗುರುತುಗಳಿದ್ದವು. ಆದರೆ ಆಶ್ಚರ್ಯವೆಂದರೆ ಎಲ್ಲೂ ಗದ್ದೆಗೆ ಇಳಿದು ಭತ್ತಕ್ಕೆ ಬಾಯಿ ಹಾಕಿರಲಿಲ್ಲ. ನಾನು ಹಾಕಿದ್ದು IR8 ಭತ್ತ. ಅದು ನೆಲದಿಂದ ಕೇವಲ 1.5 ಅಡಿ 2 ಅಡಿ ಮಾತ್ರ ಬೆಳೆಯುವ ಭತ್ತವಾದ್ದರಿಂದ ಬಯಲಿನಂತಿದ್ದ ನನ್ನ ಭತ್ತದ ಗದ್ದೆಗಳಿಗಿಂತ ರತ್ನಚೂಡಿ, ಕಿರುವಾಣ ಮುಂತಾದ ಊರವರ ಎತ್ತರದ ಬೆಳೆಯುವ ಭತ್ತದ ಗದ್ದೆಗಳೇ ಹಂದಿಗಳಿಗೆ ಹೆಚ್ಚು ಆಕರ್ಷಕವಾಗಿದ್ದವು. ಅವು ಅವರ ಗದ್ದೆಗಳಿಗೆ ಲೂಟಿ ಮಾಡಲು ಹೋಗುತ್ತಿದ್ದವು. ನಾನು ಬೇಕೆಂದೇ ಮಾರ ಇದಕ್ಕೇನು ವ್ಯಾಖ್ಯಾನ ಮಾಡುತ್ತಾನೆ ನೋಡೋಣ ಎಂದು, ಏನು ಕಾವಲು ಕಾಯುತ್ತಿ ಮಾರ, ಈ ರೀತಿ ಹಂದಿ ತಿರುಗಾಡ್ತಿದವಲ್ಲ ಅಂತ ಕೇಳಿದೆ. ಅಷ್ಟೇ ತಾನೇ, ತಿರುಗಲಿ ಬಿಡಿ, ಭತ್ತಕ್ಕೆ ಬಾಯಿ ಹಾಕಿದರೆ ತಾನೇ ನಮಗೆ ನಷ್ಟ. ಇಷ್ಟೊಂದು ಓಡಾಡಿದಾವೆ, ಅದ್ಯಾಕೆ ಭತ್ತಕ್ಕೆ ಬಾಯಿ ಹಾಕ್ಲಿಲ್ಲ? ಅದು ಹ್ಯಾಕ್ ತಿಂತವೆ? ಅವಕ್ಕೆ ಬಾಯಿ ಕಳಿಯೋದಿಕ್ಕೆ ಆಗ್ಬೇಕಲ್ಲ. ಏನ್ ಮಾಡಿದೀಯ ಅವಕ್ಕೆ? ಅದರ ಬಾಯಿಗೆ ಬೀಗ, ಚೌಡಿ ಬೀಗ ಹಾಕಿ ಒಳಗೆ ಬಿಡ್ತದೆ, ಆಮೇಲೆ ಬೀಗ ತೆಗೆದು ಆಚೆ ಕಳಿಸ್ತದೆ, ಅಷ್ಟೇ. ಮಾರನ ಹತ್ತಿರ ಹೆಚ್ಚು ಮಾತನಾಡಿದರೆ ನಾನು ಅವನನ್ನ ಪರಿವರ್ತಿಸುವ ಬದಲು ಅವನೇ ನನ್ನನ್ನು ಪರಿವರ್ತಿಸಬಹುದು ಎಂದು ಗಾಬರಿಯಾಯಿತು. ತೋಟದ ಕಾವಲು ವಹಿಸಿಕೊಂಡ ಈ ಘಾಟಿ ಮುದುಕ ಚೌಡಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟು ಗದ್ದೆ ಬದಿಯ ಮುರುಕಲು ಜೋಪಡಿಯಲ್ಲಿ ಆರಾಮವಾಗಿ ನಿದ್ದೆ ಮಾಡುತ್ತಿದ್ದ. ಇವನ 3 ಕಾಸಿನ ಸಂಬಳ ತಗೊಂಡ ಹಂಗಿಗೆ ಚೌಡಿ ಕೋಳಗಳನ್ನು ಬೀಗಗಳನ್ನು ಹಿಡಿದುಕೊಂಡು ಹಗಲು ರಾತ್ರಿ ಕಾವಲು ಕಾಯಬೇಕಾಯಿತು. ಇಲ್ಲಿಗೆ ಸಂಬಳಕ್ಕೆ ಸಿಕ್ಕಿಕೊಂಡ ದೆವ್ವ ಕತೆ ಮುಕ್ತಾಯವಾಯಿತು. ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ಕತೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಹಿತ್ಯಾಸಕ್ತರಿಗೆ ಶೇರ್ ಮಾಡಿ. ಹೊಸದಾಗಿ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಇಷ್ಟವಾಗುವಂತಹ ಉಪಯುಕ್ತವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ. ಹೋಗ್ಬರ್ಲಾ? ನಮಸ್ಕಾರ.